ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ. ಸಕಲರ ಮಾತಿನಂತೆ ನಡೆದರೆ ಸರ್ವವು ಸರ್ವನಾಶವಾಗುವುದು. ಇತರ ಮಾತನ್ನ ಆಲಿಸಿ ನಮಗೆ ಸರಿದೋದಂತೆ ನಡಿಬೇಕು ಅಂತ ಹೇಳಿದವರು ಶ್ರೀ ರಾಮಕೃಷ್ಣ ಪರಮಹಂಸರು. ಅವರಿಗೆ ನಮಸ್ತಾ. ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣವಾ? ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಯಾವ ವಿಶೇಷ ವಿವಿಧ ಮಾಹಿತಿಯನ್ನ ಹೊತ್ತು ನಮಗಾಗಿ ತಂದಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಬುಧವಾರ, ಸರಿ, ಹೌದು. ಬುಧವಾರ ಅಂದರೆ ಬುದ್ಧಿಕಾರಕನಾಗಿರ್ತಕ್ಕಂಥ, ಬುದ್ಧಿವಂತನಾಗಿರ್ತಕ್ಕಂಥ, ಸಾಕ್ಷಾತ್ ಅನುಗ್ರಹ ಇಬ್ಬರ ತಂದೆಯಂದ್ರಾಗಿರ್ತಕ್ಕಂಥ ಚಂದ್ರ ಮತ್ತು ಗುರು. ಅಂದರೆ ಚಂದ್ರ ಅಂದರೆ ವೈಶ್ಯ, ಬುದ್ಧಿವಂತ, ಧನಪ್ರಾಪ್ತಿ, ವ್ಯಾವಹಾರಿಕ. ಅದೇ ರೀತಿ ಆಧ್ಯಾತ್ಮಿಕ, ಧಾರ್ಮಿಕ ಚಿಂತನೆಯನ್ನು ಮಾಡತಕ್ಕಂಥ ಅಡ್ಮಿನಿಸ್ಟ್ರೇಟರ್ ಅಂದರೆ ಗುರು. ಎರಡನ್ನ ಅರ್ಧ ಅರ್ಧ 50-50 ಹೊಂದಿರತಕ್ಕಂಥ ನಪುಂಸಕ ಗ್ರಹವೇ ಬುಧ. ಆ ಬುಧವಾರದಂದು ಸಾಕ್ಷಾತ್ ಶ್ರೀಮನ್ನಾರಾಯಣ ಸ್ಮರಣೆಯನ್ನು ಮಾಡಬೇಕು. ಲಕ್ಷ್ಮಿ ಇಲ್ಲದೆ ಏಕಾಂಗಿಯಾಗಿದ್ದ ನಾರಾಯಣನ್ನ. ಅಂದರೆ ಭೂಮಿ ಸ್ಥಿರವಾಗಿದ್ದಾಗ ಭೂ ಸ್ವರೂಪ ಅಂದರೆ ಯಾವ ಕಾಲಕ್ಕೂ ಭೂ ಸ್ವರೂಪದಲ್ಲಿ ಇರತಕ್ಕಂಥವನು ಬುಧ. ಜಲತತ್ವ ಅಂದರೆ ನೀರಲ್ಲಿ ಒಂದೊಂದು ವಿಶೇಷವಾಗಿ ಅಂಕುರಾರ್ಪಣೆ. ನೀರನ್ನು ಯಾವುದ್ರಲ್ಲಿ ಹಾಕಿದ್ರೆ ಅದರಲ್ಲೇ ಆ ಆವರಣೆ ಮಾಡ್ಕೊಳ್ತಾ ಹೋಗುತ್ತೆ. ಅಂದರೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲೇ ಆಗುತ್ತೆ ಆ ನೀರು. ಅದಕ್ಕೆ ಬುಧ ಅಂತ ಕರಿತೀವಿ. ಬುಧನ್ನ ಏನು ಮಾಡ್ತೀವಿ, ಒಂದು ಬಾಟಲ್ ಸೀಸದಲ್ಲಿ ಹಾಕಿದ್ರೆ ಆ ಸೀಸದ ಆಕಾರದಲ್ಲಿ ಆಗುತ್ತೆ. ನೆಲದ ಮೇಲೆ ಹಾಕಿದ್ರೆ ಹರಡ್ತಾ ಇರುತ್ತೆ. ಯಾವ ಕಾಲಕ್ಕೂ ಉದ್ದದ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿದ್ರೆ ಉದ್ದ ಗಾಜಿನ ಬಾಟಲ್ ಸರ್ಪಲ್ಲಿ ಆಗುತ್ತೆ. ಹಾಗೆ ಒಂದೊಂದು ಜೀವನವು ಹಾಗೇ ರೀತಿಯಾಗಿ ಬುಧ ನಮ್ಮ ದೇಹದಲ್ಲಿ ಸೇರಿದಾಗ ಒಂದೊಂದು ರೀತಿಯಾಗಿ ಆಡ್ತಾನೆ. ಬುದ್ಧಿ ಭ್ರಮಣೆ ಆಗತ್ತೆ, ಬುದ್ಧಿ ಸರಿಯಾಗಿದೆಯಾ ಇಲ್ಲವಾ ಅಂತ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಪಾಶ್ಚಾಮ ಅನುಗ್ರಹ ಅಂದರೆ ಪಾಶ್ಚಾತ್ಯ ದೇಶದಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯೆಯನ್ನು ಕೊಡ್ತಕ್ಕಂಥವನು ಬುಧ. ಆದರೆ ಬುಧ ಮಾತ್ರ ಯಾವ ಕಾಲಕ್ಕೂ ಭೂಮಿಯ ಗ್ರಹದಲ್ಲಿ ಭಾರತ ದೇಶದ ದಕ್ಷಿಣ ಭಾರತದಲ್ಲಿ ನಾಲಿಗೆ ಇದ್ದ ಹಾಗೆ ಅಂತ. ಆ ನಾಲಿಗೆ ಅಂದರೆ ಪ್ರತಿಯೊಬ್ಬರ ನಾಲಿಗೆಯಲ್ಲಿ ವಿಶೇಷ ಅಂದರೆ ನಾವು ಇಡೀ ಜಗತ್ತಿನ ಭಾಷೆಗಳೆಲ್ಲ ಕಲ್ತ್ಕೋಬೋದು. ಆದರೆ ಇಡೀ ಜಗತ್ತಿನವರು ನಮ್ಮ ಭಾಷೆಗಳೆಲ್ಲನೂ ಕಲ್ತ್ಕೊಳ್ಳೋಕೆ ಸಾಧ್ಯವಿಲ್ಲ. ಆ ನಾಲಿಗೆ ಯಾವತ್ತೂ ಮಧ್ಯೇನ ಸ್ಥಿರ, ಮಧ್ಯ ಬಿಂದುವಲ್ಲೇ ಕೂತಿರ್ತಕ್ಕಂಥದ್ದು. ಇಡೀ ಜಗತ್ತಿನ ಸಮುದ್ರ ಅಂದರೆ 3 ಪಟ್ಟು ನೀರಿರ್ತಕ್ಕಂಥ ಮಧ್ಯಭಾಗದಲ್ಲಿರ್ತಕ್ಕಂಥ ಭೂಮಿಯೇ ಬುಧ. ಎಂಥ ಒಂದು ಲೋಕ. ಈ ಲೋಕದಲ್ಲಿ ನಾವುಗಳು ಮಾಡ್ತಕ್ಕಂಥ ವಿಧಾನಗಳನ್ನು ನಿಮಗೆ ಹೇಳ್ಕೊಡ್ತೀನಿ. ಶ್ರೀಮನ್ನಾರಾಯಣ ಅಂದರೆ ಪ್ರತ್ಯಮ. ಪ್ರತ್ಯಮ ಅಂತಕ್ಕಂಥದ್ದು ಏಕಾಕ್ಷರ ಅಂತ ಕರಿತೀವಿ. ಒಂದು ಅಕ್ಷರದಲ್ಲಿ ಪ್ರತ್ಯಮ. ಪ್ರತಿಯೊಬ್ಬ ಮನುಷ್ಯ ಒಬ್ಬನಾಗೇ ಬರ್ತಾನೆ, ಒಬ್ಬನಾಗೇ ಹೋಗ್ತಾನೆ. ಆ ಒಬ್ಬನು ಅನ್ನೋದನ್ನ ಬುಧನೇ ನೋಡ್ಕೊಳ್ಳೋದು. ಎಲ್ಲವನ್ನ ವ್ಯಾವಹಾರಿಕವಾಗಿ ನೋಡ್ಕೊಳ್ತಕ್ಕಂದ್ರೆ, ಸಾಧಾರಣವಾಗಿ ನಾವು ವ್ಯವಹಾರ ಮಾಡಬೇಕಾದ್ರೆ ಇವನೇನಾದರೂ ಪಾರ್ಟ್ನರ್ಶಿಪ್ ಮಾಡಬೇಕಾ, ಬೇಡವಾ? ಯಾವುದಾದ್ರೂ ಕೋಇನ್ಸಿಡೆನ್ಸ್ ಆಗಿ ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡಬೇಕಾ, ಬೇಡವಾ? ಇಲ್ಲ ಇನ್ನೊಂದು ಕಂಪನಿ ಜೊತೆಗೆ ಇವನು ಟೈಅಪ್ ಆಗಬೇಕಾ, ಬೇಡವಾ? ಅದನ್ನೆಲ್ಲ ಬುಧನ ಮುಖಾಂತರವಾಗಿ ನೋಡ್ತಕ್ಕಂಥ ವಿಧಾನ. ಈ ಬುಧನು ಆರೋಗ್ಯ ತತ್ವದಲ್ಲಿ ಹೊಟ್ಟೆಯ ಭಾಗ ನೋಡ್ಕೊಳ್ಳೋದು ಇದೇ ಬುಧನೇ. ಇಂಥ ಒಂದು ಬುಧನ ಅನುಗ್ರಹವನ್ನು ಪಡಿತಕ್ಕಂಥ ಬುಧವಾರ ಇವತ್ತು ಬಹಳ ವಿಶೇಷ. ಅಂದರೆ ನಾಳೆ ದಿವಸ ಮಾರ್ಗಶಿರ ಮಾಸದ ಲಕ್ಷ್ಮೀ ವ್ರತ. ಆ ವ್ರತದ ಮೊದಲೇ ಬುಧವಾರ ನಾರಾಯಣನು. ಅಂದರೆ ನಾರಾಯಣನಿಗೆ ಬುದ್ಧಿ ಇಲ್ದಿದ್ದಾಗ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಾರಾಯಣನಿಗೆ ಬುದ್ಧಿ ಇಲ್ವಾ, ಅದು ಯಾವಾಗ ಅಂದರೆ ಅವನು ನಿದ್ರಾವಸ್ಥೆಯಲ್ಲಿಂದ ಪರಿವರ್ತನೆಯಾಗಿ ಏನಿರೋದು ಏಕಾದಶಿ ಅಂತ ನಿಮಗೆಲ್ಲರಿಗೂ ವಿಚಾರ ತಿಳಿಸ್ಕೊಟ್ಟೆ. ಆದರೆ ನಾರಾಯಣ ನಿದ್ರಾವಸ್ಥೆಗೆ ಮತ್ತೆ ಹೋದಾಗ ಮಂಕ್ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಮಂಕ್ ಆಗೋದು ಅಂದರೆ ಏನು, ಯಾವತ್ತೂ ಗಾಢ ನಿದ್ರೆ, ಯೋಗ ನಿದ್ರೆ ಅಂತ ಕರಿತೀವಿ. ಈ ಗಾಢ ನಿದ್ರೆ ಅನ್ನೋದು ಮನುಷ್ಯರಿಗೆ, ಯೋಗ ನಿದ್ರೆ ಅನ್ನೋದು ದೇವರುಗಳಿಗೆ. ಅದಕ್ಕೆ ಯೋಗ ನಿದ್ರೆಯಲ್ಲಿ ಕೆಲವರೆಲ್ಲ ಸನ್ಯಾಸಿಗಳು, ಋಷಿ ಮುನಿಗಳು ತಪಸ್ಸನ್ನು ಮಾಡಬೇಕಾದ್ರೆ ಎಷ್ಟೋ ಜನ ಧ್ಯಾನ ಮಾಡ್ತಾ ಇದ್ದೀವಿ ಅಂತಾರೆ. ಧ್ಯಾನ ಅನ್ನೋದು ಸಾಧಾರಣವಾಗಿ ಎಷ್ಟೋ ಜನಕ್ಕೆ ನಿಜವಾದ ಧ್ಯಾನ ಅವರು ತನ್ನಲ್ಲಿ ತಾನು ತಲ್ಲೀನರಾಗಿದ್ದಾಗ ಮಾತ್ರ. ಮನಸ್ಸು ಮತ್ತು ವಿಶೇಷವಾಗಿರ್ತಕ್ಕಂಥ ಹೃದಯ, ವಿಶೇಷವಾಗಿರ್ತಕ್ಕಂಥ ದೇಹ, 3 ಅಂದರೆ ತ್ರಯಕ್ಷರಂ ಬ್ರಹ್ಮ. ಆ ತ್ರಯಕ್ಷರಂ ಬ್ರಹ್ಮ ಸ್ವರೂಪದಲ್ಲಿ ಕೂತ್ಕೊಂಡಾಗ, 3 ಅಕ್ಷರದ ಸ್ವರೂಪದಲ್ಲಿ ಅಂದಾಗ ಆ ಊಮ ಅಂತಕ್ಕಂಥ ಸೇರಿದಾಗ ಮಾತ್ರ ಈ ಬುಧನಿಗೆ ಜ್ಞಾನ ಅಭಿವೃದ್ಧಿ ಆಗೋದು. ಆಗ ಗಾಢ ನಿದ್ರೆ ಅಲ್ಲ, ಯೋಗ ನಿದ್ರೆ. ಈ ಯೋಗ ನಿದ್ರೆಯಲ್ಲಿ ಕೆಲವ್ರಿಗೆ ಮಾತ್ರ ಹೋಗೋಕ್ಕೆ ಸಾಧ್ಯ, ಇನ್ನು ಕೆಲವರೆಲ್ಲ ನಿದ್ದೆನೇ ಮಾಡಿಬಿಡ್ತಾರೆ, ಜ್ಞಾನ ಅಭಿವೃದ್ಧಿ ಆಗಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಬುಧವಾರದಲ್ಲಿ ನಾರಾಯಣ ಸ್ಮರಣೆ ಯೋಗ ನಿದ್ರೆಯಲ್ಲಿ ನಾವು ಮಾಡ್ತಕ್ಕಂಥ ವಿಧಾನ. ಆ ಯೋಗ ನಿದ್ರೆಯಲ್ಲಿ ನಿಮಗೆ ಕೆಲವು ರಹಸ್ಯಗಳನ್ನು ಹೇಳ್ಕೊಡ್ತೀನಿ. ಸ್ತ್ರೀ ಗರ್ಭಿಣಿಯಾದ ಪಕ್ಷದಲ್ಲಿ ಆ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಬುಧನು ಯಾವ ಯಾವ ಗ್ರಹ ಒಂದೊಂದು ತಿಂಗಳಿಗೆ ಬರ್ತಾರೆ.
ಯಾಕೆ ಬಂದಾಗ ಇವಳಿಗೆ ಆಗ್ತಕ್ಕಂಥ ಅಬಾರ್ಷನ್ಸ್ ಯಾತಕ್ಕೆ, ಆ ಅಬಾರ್ಷನ್ಸ್ ಇಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೂ ಹೌದು. ಯಾತಕ್ಕೆ, ಯಾವ ದೇವರನ್ನ ಪೂಜೆ ಮಾಡಬೇಕಂದ್ರೆ 9 ತಿಂಗಳೇ. ಯಾಕೆ ಅಂದ್ರೆ 9 ಗ್ರಹಗಳು ಒಂದೊಂದು ತಿಂಗಳಿಗೆ ಪ್ರವೇಶ ಮಾಡುತ್ತೆ ಗರ್ಭಕ್ಕೆ. ಆ ಸ್ತ್ರೀ ಗರ್ಭದಲ್ಲಿ ಸೇರ್ಕೊಂತ ಕೆಲವರು ಆಹ್ವಾನ ಮಾಡ್ಕೊಂಡ್ಬಿಡ್ತಾರೆ, ಅಂದ್ರೆ ತಮ್ಮನ್ನ ತಾವೇ ನುಂಗ್ಬಿಡ್ತಾರೆ. ಆಗ ಅಬಾರ್ಷನ್ಸ್. ತಮ್ಮನ್ನ ತಾವು ಕಾಪಾಡ್ಕೊಂತಾರೆ. ಅದೇ ರೀತಿಯಾಗಿ ಗುರು ಬಲ ಅಂದರೆ ಸ್ಕ್ಯಾನಿಂಗ್ ಅನ್ನ ಮಾಡಿಸೋದಾಗ್ಲೇ ಮಾತ್ರ ನಿಮಗೆ ಈ ತರಹ ದೌರ್ಜನ್ಯಗಳು ನಡೆಯೋದು. ಆ ಕಾಲದಲ್ಲಿ ಆ ಸ್ಕ್ಯಾನಿಂಗ್ ಅನ್ನೋದೇ ಇರಲಿಲ್ಲ, ಅಲ್ಟ್ರಾ ವೇಸ್ ಅಂತಕ್ಕಂಥದ್ದು ಇರಲೇ ಇರಲಿಲ್ಲ. ಈ ರೀತಿಯಾಗಿ ಆ ಕಾಲದಿಂದಾನು ಏನು ಹೆರಿಗೆ ಆಸ್ಪತ್ರೆ ಅಂದ್ರೆ ಸಾಧಾರಣವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹೆಡ್ ನರ್ಸ್ ಮಾಡ್ತಕ್ಕಂಥದ್ದು. ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದು ತಾಯ್ತನ. ಆ ತಾಯ್ತನ ಪರಿವರ್ತನೆ ಆದ್ರೇನೆ ಆ ಮಗುಗೆ ಮೊದಲೇ ಚಿಂತನೆ. ಆ ಚಿಂತನೆ ಹೊರಭಾಗದಲ್ಲಿ ಬಂದಾಗ ಯೋಗ ನಿದ್ರೆಯಿಂದ ಹೊರಭಾಗದಲ್ಲಿ ಬರುತ್ತೆ. ಒಳ್ಳೆ ಮಗು, ಒಳ್ಳೆ ಸಂತಾನ ಅಭಿವೃದ್ಧಿ ಆಗತ್ತೆ. ನಿಮ್ಮಲ್ಲಿ ನೀವು ತಗೊಳಿಸ್ಕೋಬೇಕು. ಅದಕ್ಕೆ ಹೆಣ್ಣು ಹೇಗಿದ್ದರೆ ಆ ಮಗು ಹೇಗೆ ಬರುತ್ತೆ. ನೀವೇನು ಅನ್ಕೊಂತೀರೋ ಅದು ನಿಮ್ಮ ಮಕ್ಕಳಾಗ್ತಾರೆ.